ಧರ್ಮಸ್ಥಳ ಪ್ರಕರಣದ ಎಸ್ಐಟಿ ತನಿಖೆ ರೋಚಕ ಘಟ್ಟ ತಲುಪಿದೆ. ಕ್ಷಣ ಕ್ಷಣಕ್ಕೂ ಹಲವಾರು ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಇದೀಗ ಬುರುಡೆ ಬಗ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಅಂದ್ರೆ FSL ಪರೀಕ್ಷೆಯನ್ನ ನಡೆಸಿದಾಗ ಅಸಲಿ ವಿಚಾರ ಬೆಳಕಿಗೆ ಬಂದಿದೆ. ಧರ್ಮಸ್ಥಳ ಆಸುಪಾಸಿನಲ್ಲಿ ನೂರಾರು ಶವಗಳನ್ನ ಹೂತಿರುವುದಾಗಿ ಹೇಳಿಕೊಂಡು ಮೊದಲ ಬಾರಿಗೆ ದೂರು ನೀಡುವುದಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಂದಿದ್ದಂತಹ ತಲೆಬುರುಡೆಯ ರಹಸ್ಯ FSL ರಿಪೋರ್ಟ್ನಿಂದ ಬಯಲಾಗಿದೆ. ಹೆಣ್ಣು ಮಕ್ಕಳ ತಲೆಬುರುಡೆ ಅಂತ ತಂದಿದ್ದಂತಹ ಚಿನ್ನಯ್ಯ ಇದೇ ರೀತಿ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಎಂದಿದ್ದ. ಇದೀಗ ಮೊದಲ ಬುರುಡೆಯ ಅಸಲಿ ಎತ್ತು ಬಯಲಾಗಿದೆ. ಚಿನ್ನಯ್ಯ ತಂದಿದ್ದಂತಹ ಬುರುಡೆ 25ರಿಂದ 30 ವರ್ಷದೊಳಗಿನ ಪುರುಷನದ್ದು ಅಂತ FSL ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ. FSL ವರದಿ ಪ್ರಕಾರ ಚಿನ್ನಯ್ಯ ನೀಡಿದಂತಹ ಬುರುಡೆಯಲ್ಲಿ ಯಾವುದೇ ಮಣ್ಣಿನ ಕಣಗಳು ಪತ್ತೆಯಾಗಿಲ್ಲ. ಆದರೆ ಬುರುಡೆಯಲ್ಲಿ ಅಂಟಿಕೊಂಡಿರುವಂತಹ ಮಣ್ಣಿನ ಸೂಕ್ಷ್ಮ ಕಣಗಳನ್ನ FSL ಸಂಗ್ರಹಿಸಿದೆ. ಈ ಎಲ್ಲದರ ಬಗ್ಗೆ FSL ನ ಒಂದು ರಿಪೋರ್ಟ್ SITಯ ಕೈ ಸೇರಿದೆ. ಚಿನ್ನಯ್ಯ ತಂದಿದ್ದಂತಹ ಬುರುಡೆ ಯಾರದ್ದು ಅಂತ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ. ಅಲ್ಲದೆ ತಲೆಬುರುಡೆ ತಂದಿರುವಂತಹ ಜಾಗಕ್ಕೆ ಚಿನ್ನಯ್ಯನನ್ನ ಕರೆದೊಯ್ಯಲಿರುವಂತಹ SIT ಮಹಜರು ನಡೆಸುವ ಸಿದ್ಧತೆಯನ್ನ ಮಾಡಿದೆ. ಚಿನ್ನಯ್ಯ ತೋರಿಸಿರುವಂತಹ ಆ ಜಾಗದಲ್ಲಿ ಮಣ್ಣು ಸಂಗ್ರಹಿಸಿ ಅಲ್ಲಿ ಮಣ್ಣು DNA ಹೊಂದಾಣಿಕೆ ಮಾಡೋಕೆ ಈಗ SIT ಮುಂದಾಗಿದೆ. ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಉಜಿರೆಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಆಶ್ರಯವನ್ನ ಪಡೆದಿದ್ರು. ತಿಮರೋಡಿ ಮನೆಯಲ್ಲೇ 20ರಿಂದ 25 ಸಂದರ್ಶನಗಳನ್ನ ನೀಡಿದ್ದಾರೆ. ಅಲ್ಲದೆ ಧರ್ಮಸ್ಥಳ ಸುತ್ತಮುತ್ತ ಶೋಧ ನಡೆಸ್ತಾ ಇದ್ದಂತಹ ವೇಳೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇರ್ತಾ ಇದ್ರು. SIT ವಿಚಾರಣೆ ನಂತರ ವಕೀಲರ ಜೊತೆ ಕಾರ್ನಲ್ಲಿ ತಿಮರೋಡಿ ಮನೆಗೆ ಚಿನ್ನಯ್ಯ ತೆರಳ್ತಾ ಇದ್ರು. ಚಿನ್ನಯ್ಯ ಸುಮಾರು 2 ತಿಂಗಳಿಂದ ತಿಮರೋಡಿ ಮನೆಯಲ್ಲೇ ವಾಸ್ತವ್ಯವನ್ನ ಹೂಡಿದ್ರು. ಇನ್ನೊಂದು ಸ್ಫೋಟಕ ಮಾಹಿತಿ ಏನಂದ್ರೆ ಚಿನ್ನಯ್ಯ ಹಾಗೂ ಹೋರಾಟಗಾರ ಗುಂಪು ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ವಿವಾದವನ್ನ ನಡೆಸ್ತಾ ಇದ್ರಂತೆ. ಇನ್ನು ಉತ್ಖನನ ಕಾರ್ಯಾಚರಣೆ ವೈಫಲ್ಯ ಬೆನ್ನಲ್ಲೇ ಮಾತಿನ ಚಕಮಕಿ ನಡೆದಿತ್ತಂತೆ. ಗುರುತಿಸಿದ್ದಂತಹ ಸ್ಥಳದಲ್ಲಿ ಕಳೆಬರ ಸಿಗದೆ ಇದ್ದಾಗ ಮಾತಿನ ಚಕಮಕಿ ನಡೆದದ್ದು ಕೈ ಮಿಲಾಯಿಸುವ ಹಂತಕ್ಕೂ ತಲುಪಿತ್ತಂತೆ. ಈ ವಿಚಾರವನ್ನ ಚಿನ್ನಯ್ಯ SIT ಅಧಿಕಾರಿಗಳ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ.